ಕಾಂಗ್ರೆಸ್ ಕೈವಾಡದಿಂದಲೇ ಚಂದ್ರು ಲಮಾಣಿ ಮೇಲೆ ಲೋಕ ದಾಳಿ ನಡೆದಿದೆ. ಕಾಂಗ್ರೆಸ್ ಷಡ್ಯಂತ್ರದಿಂದಲೇ ಶಾಸಕ ಚಂದ್ರು ಲಮಾಣಿ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಹೀಗಂತ ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಮುರುಗೇಶ್ ನಿರಾಣಿ. ಧಾರವಾಡದಲ್ಲಿ ಮಾತಾಡ್ತಿದ್ರು ಮಾಜಿ ಸಚಿವ ಮುರುಗೇಶ್ ನಿರಾಣಿ. ಕಾಂಗ್ರೆಸ್ ಪಕ್ಷದಲ್ಲಿ 3 ವರ್ಷಗಳಿಂದ 3 ಗುಂಪುಗಳಾಗಿವೆ. ಶಾಸಕ ಚಂದ್ರು ಲಮಾಣಿ ಪ್ರಾಮಾಣಿಕ, ಕೇಸ್ ದಾಖಲಿಸುವುದಕ್ಕೆ ಈ ಕೆಲಸವನ್ನ ಮಾಡಿದ್ದಾರೆ, ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ತನಿಖೆ ಮಾಡಿ ಸತ್ಯಾಸತ್ಯತೆ ಗೊತ್ತಾಗುವಂತಾಗಲಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ. ಆದರೆ ಕಾಂಗ್ರೆಸ್ ಕೈವಾಡದಿಂದಲೇ ಚಂದ್ರು ಲಮಾಣಿ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಮುರುಗೇಶ್ ನಿರಾಣಿ. ಕಾಂಗ್ರೆಸ್ನ ಷಡ್ಯಂತ್ರ ಇದು ಅಂತ ಗುಡುಗಿದ್ದಾರೆ. ಧಾರವಾಡದಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಂದುವರೆದು ಅವರು ಮಾತಾಡ್ತಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿ 3 ವರ್ಷಗಳಿಂದ 3 ಗುಂಪುಗಳಾಗಿವೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ 3 ಗುಂಪುಗಳಿವೆ ಅನ್ನುವಂಥ ಮಾತನ್ನು ಹೇಳಿರುವ ಅವರು, ಇನ್ನು ಲಮಾಣಿಯವರು ಬಹಳ ಪ್ರಾಮಾಣಿಕ ವ್ಯಕ್ತಿ, ತನಿಖೆ ಆಗಲಿ, ಸತ್ಯಾಸತ್ಯತೆಯ ಹೊರಗೆ ಬರುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ ಮುರುಗೇಶ್ ನಿರಾಣಿ. ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ 2-3 ಗುಂಪುಗಳಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳ ಕತೆ ಗಮನ ಹರಿಸಲಾರ್ದೇ ಈ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದು ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಲವೊಂದು ಆಡಿಯೋ ರೆಕಾರ್ಡ್ಗಳು ಹೊರಗಡೆ ಬಂದಿದೆ, ಕೆಲವೊಂದು ದುಡ್ಡು ಕೊಟ್ಟಿರುವಂಥದ್ದು ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರೂಫ್ ಇಲ್ಲ. ಇದು ಎಲ್ಲ ಕಡೆ ತಮ್ಮ ಮೇಲೆ ಬಂದಿರುವಂಥ ಭ್ರಷ್ಟಾಚಾರದ ಆರೋಪವನ್ನು BJP ಮೇಲೆ ಹಾಕುವಂಥ ಮತ್ತು ಪ್ರಾಮಾಣಿಕವಾಗಿರುವಂಥ ಡಾಕ್ಟರ್ ಚಂದ್ರು ಲಮಾಣಿ ಅವ್ರ ಮೇಲೆ ಇದನ್ನು ಹಾಕುವಂಥ ಷಡ್ಯಂತ್ರ ಇಲ್ಲಿ ನಡೆದಿದೆ. ನಾಳೆ ಅದನ್ನು ಎನ್ಕ್ವೈರಿ ಮಾಡಿ ಅದರ ಸತ್ಯಾಸತ್ಯತೆ ಅದು ಗೊತ್ತಾಗ್ತದೆ. ತಪ್ಪಿತಸ್ಥರು ಯಾರೇ ಇದ್ದರೂ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಅದರಿಂದ ಪೂರ್ತಿಯಾಗಿ ಕಾಂಗ್ರೆಸ್ಸಿನ ಕೈವಾಡದಿಂದ ಈ ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಹೇಳ್ತಾನೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ 2-3 ಗುಂಪುಗಳಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳ ಕತೆ ಗಮನ ಹರಿಸಲಾರ್ದೇ ಈ ವಿಷಯಾಂತರ ಮಾಡೋದ್ರ ಸಲುವಾಗಿ ಆಡಿಯೋ ರೆಕಾರ್ಡ್ಗಳು ಹೊರಗಡೆ ಬಂದಿದೆ. ಮತ್ತೊಂದು ಕಡೆ ಸಿಎಂ ಟ್ವೀಟ್ ವಿಚಾರಕ್ಕೆ ಮುರುಗೇಶ್ ನಿರಾಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಒಳ್ಳೆಯ ಆಡಳಿತವನ್ನ ನೀಡಿದ್ರು, ಆದರೆ 2ನೇ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ತುಳಿತಾ ಇರುವುದು ಬಿಜೆಪಿ ಮತ್ತು JDS ಅಲ್ಲ, ಬದಲಿಗೆ ಖುದ್ದಾಗಿ ಕಾಂಗ್ರೆಸ್ ಪಕ್ಷವೇ ಅವರನ್ನ ತುಳಿಯುತ್ತಿದೆ ಅಂತ ಹೇಳಿದ್ದಾರೆ. ಸಿಎಂ ಟ್ವೀಟ್ ವಿಚಾರಕ್ಕೆ ಮುರುಗೇಶ್ ನಿರಾಣಿಯವರ ರಿಯಾಕ್ಷನ್ ಇದು, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ನೀಡಿದರು, ಆದರೆ 2ನೇ ಅವಧಿಯಲ್ಲಿ ಅದು ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಅವರು ಸಂಪೂರ್ಣ ಫೈಲ್ಯೂರ್ ಆಗಿದ್ದಾರೆ. 2ನೇ ಅವಧಿಯಲ್ಲಿ ಉತ್ತಮ ಆಡಳಿತವನ್ನು ಕೊಡಲಿಕ್ಕೆ ರಾಜ್ಯಕ್ಕೆ ಸರಿಯಾದ ಆಡಳಿತ ಸಿಗ್ತಾ ಇಲ್ಲ ಸಿದ್ದರಾಮಯ್ಯನವರಿಂದ. ಇನ್ನು ಸಿದ್ದರಾಮಯ್ಯನವ್ರನ್ನ ವಿಪಕ್ಷಗಳು ತುಳಿಬೇಕಾಗಿಲ್ಲ, ಆದರೆ ಖುದ್ದಾಗಿ ಕಾಂಗ್ರೆಸ್ ಪಕ್ಷವೇ ಅವರನ್ನು ತುಳಿಯುತ್ತಿದೆ ಅಂತ ಈ ವೇಳೆ ಸಿಎಂ ಟ್ವೀಟ್ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುರುಗೇಶ್ ನಿರಾಣಿ. ಇದು ಮುರುಗೇಶ್ ನಿರಾಣಿಯವರ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ವಿಚಾರವಾಗಿ ಅವರು ಮಾತಾಡಿದ್ದಾರೆ. ಒಳ್ಳೆಯ ಆಡಳಿತವನ್ನು ಸಿದ್ದರಾಮಯ್ಯನವರು ತಮ್ಮ ಮೊದಲ ಅವಧಿಯಲ್ಲಿ ನೀಡಿದರು. 2023ರಲ್ಲಿ ಸಿದ್ದರಾಮಯ್ಯನವರು CM ಆಗ್ತಾರೆ. ಆಗ ಆ 5 ವರ್ಷಗಳ ಕಾಲ ಅವರು ನೀಡಿದ್ದಂಥ ಆಡಳಿತ ಉತ್ತಮ ಆಗಿತ್ತು. ಆದರೆ 2ನೇ ಅವಧಿಯಲ್ಲಿ 2ನೇ ಅವಧಿಯಲ್ಲಿ ಅವರು ಕೊಟ್ಟಂಥ ಒಂದು ಆಡಳಿತ ಅಷ್ಟು ಉತ್ತಮವಾಗಿಲ್ಲ ಅಂತ ಹೇಳಿದರೆ, ಮೊದಲ ಅವಧಿಗೆ ಹೋಲಿಸ್ಕೊಂಡ್ರೆ 2ನೇ ಅವಧಿಯ ಒಂದು ಆಡಳಿತ 2023ರಲ್ಲಿ 2ನೇ ಅವಧಿಯ ಆಡಳಿತ ಅವರು ನೀಡ್ತಾ ಇರುವಂಥದ್ದು. ಅದಕ್ಕಿಂತ ಮುಂಚೆ ಅವರು ಮೊದಲ ಅವಧಿಯ ಆಡಳಿತವನ್ನು ಉತ್ತಮವಾಗಿ ನಡೆಸಿದ್ರು. 2023ರ ಈ 2ನೇ ಅವಧಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಂದ ರಾಜ್ಯಕ್ಕೆ ಉತ್ತಮ ಆಡಳಿತ ಸಿಗ್ತಾ ಇಲ್ಲ ಅನ್ನೋದು ಮುರುಗೇಶ್ ನಿರಾಣಿಯವರ ಮಾತು. ಈಗ 1 ವರ್ಷದಿಂದ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಮೊದಲೇ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಡಳಿತವನ್ನು ಕೊಟ್ಟರು, 2ನೇ ಅವಧಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ವಿಫಲರಾಗಿ ಹತಾಶರಾಗಿಂದ ಮಾತಾಡ್ತಾ ಇರುವಂಥದ್ದು. ತುಳಿತಾ ಇರುವಂಥವ್ರು ಯಾರು? BJP ಅವರು, ಜನತಾದಳದವರು ಅಲ್ಲಲ್ಲ. ತುಳಿತಾ ಇರುವಂಥದ್ದನ್ನು ಅವ್ರು ನೇರವಾಗಿ ಹೇಳಿರುವಂಥದ್ದು ಕಾಂಗ್ರೆಸ್ನವ್ರಿಗೇನೆ. ಅದರಲ್ಲಿರುವಂಥ ಗ್ರೂಪ್ಗಳನ್ನು ಅದನ್ನು ತಮ್ಮಷ್ಟು ಏನು ಸಮಸ್ಯೆಗಳಿದೆ 4 ಗೋಡೆಯೊಳಗೆ ಅದನ್ನು ಸರಿ ಮಾಡ್ಕೊಂಡು
ಇವತ್ತೇನು ಅವ್ರಿಗೆ 5 ವರ್ಷಕ್ಕೆ ಆಡಳಿತ ಕೊಟ್ಟಿದ್ದಾರೆ ಅದನ್ನು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕನ್ನೋಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನೋಡಿ, ಅದನ್ನೇ ಈಗ 1 ವರ್ಷದಿಂದ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಮೊದಲೇ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಡಳಿತವನ್ನು ಕೊಟ್ಟರು, 2ನೇ ಅವಧಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ವಿಫಲರಾಗಿ ಹತಾಶರಾಗಿಂದ ಮಾತಾಡ್ತಾ ಇರುವಂಥದ್ದು. ತುಳಿತಾ ಇರುವಂಥವ್ರು ಯಾರು? BJP ಅವರು, ಜನತಾದಳದವರು ಅಲ್ಲಲ್ಲ. ತುಳಿತಾ ಇರುವಂಥದ್ದನ್ನು ಅವ್ರು ನೇರವಾಗಿ ಹೇಳಿರುವಂಥದ್ದು ಕಾಂಗ್ರೆಸ್ನವ್ರಿಗೇನೆ. ಅದರಲ್ಲಿರುವಂಥ ಗ್ರೂಪ್ಗಳನ್ನು ಅದನ್ನು ತಮ್ಮಷ್ಟು ಏನು ಸಮಸ್ಯೆಗಳಿದೆ 4 ವರ್ಷದಾಗ ಅದನ್ನು ಸರಿ ಮಾಡ್ಕೊಂಡು ಇವತ್ತೇನು ಅವ್ರಿಗೆ 5 ವರ್ಷಕ್ಕೆ ಆಡಳಿತ ಕೊಟ್ಟಿದ್ದಾರೆ ಅದನ್ನು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕನ್ನೋಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನೋಡಿ, ಅದನ್ನೇ ಈಗ 1 ವರ್ಷದಿಂದ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದು ಮುರುಗೇಶ್ ನಿರಾಣಿ ಅವರು ಹೇಳಿದಂಥ ಮಾತು. ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದು 2013ರಲ್ಲಿ. ಆಗ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿದ್ದರು ಆ 5 ವರ್ಷದಲ್ಲಿ. ಆದರೆ 2023ರಿಂದ 2ನೇ ಅವಧಿಯಲ್ಲಿ ಸಿದ್ದರಾಮಯ್ಯನವರು CM ಆದ ನಂತರದಲ್ಲಿ ಅವರಿಂದ ಉತ್ತಮ ಆಡಳಿತವನ್ನು ಕೊಡಲಿಕ್ಕೆ ಆಗ್ತಾನೇ ಇಲ್ಲ ರಾಜ್ಯಕ್ಕೆ ಅನ್ನುವಂಥ ಮಾತನ್ನು ಈ ವೇಳೆ ಮುರುಗೇಶ್ ನಿರಾಣಿ ಅವರು ಹೇಳ್ತಿದ್ದು. ಇದರಲ್ಲಿ ಸಿದ್ದರಾಮಯ್ಯನವರು ಸಂಪೂರ್ಣ ಫೇಲ್ಯೂರ್ ಆಗಿದ್ದಾರೆ, 2ನೇ ಅವಧಿಯಲ್ಲಿ ಉತ್ತಮ ಆಡಳಿತ ನೀಡೋದಕ್ಕೆ ಅವರಿಂದ ಸಾಧ್ಯವಾಗಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುರುಗೇಶ್ ನಿರಾಣಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.